ಗೋ ಬ್ಯಾಕ್ ಗವರ್ನರ್ ಚರ್ಚೆ ಗೊತ್ತಿಲ್ಲ. ಆಂತರಿಕವಾಗಿ ಏನು ಸೂಚನೆ ಬರುತ್ತೋ ನಾವು ಅದನ್ನು ಪಾಲನೆ ಮಾಡ್ತೀವಿ. ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಕೊಟ್ಟಿರುವಂತಹ ಹೇಳಿಕೆ ಇದು. ಒಕ್ಕೂಟ ವ್ಯವಸ್ಥೆಗೆ ಇದು ವಿರುದ್ಧವಾಗಿದೆ. ರಾಜ್ಯಪಾಲರ ಈ ಒಂದು ನಡೆ ಏನಿದೆ ಅದು ಸಂಪೂರ್ಣವಾಗಿ ಸಂವಿಧಾನ ವಿರುದ್ಧ. ಸ್ವಾತಂತ್ರ್ಯ ಭಾರತದಲ್ಲಿ ಇದು ಮೊದಲ ಕೇಸ್. ರಾಜ್ಯಪಾಲರು ಪೂರ್ತಿ ಭಾಷಣ ಮಾಡಿಲ್ಲ, ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಕೊಟ್ಟಿರುವಂತಹ ಹೇಳಿಕೆ ಇದು. ಒಂದು ಕಡೆ ಇವಾಗಲೇ ನಾವು ಗಮನಿಸೋದಾದ್ರೆ ಕಾನೂನು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಪೊನ್ನಣ್ಣಗೆ ಸೂಚನೆಯನ್ನ ಕೊಡಲಾಗಿದೆ. ಹಾಗಾಗಿ ಒಂದು ಕಡೆ ಪೊನ್ನಣ್ಣ ಅವರು ಹೇಳ್ತಾರೆ ಗೋ ಬ್ಯಾಕ್ ಗವರ್ನರ್ ಬಗ್ಗೆ ಏನು ಚರ್ಚೆ ಇದೆ ಅದು ನನಗೆ ಗೊತ್ತಿಲ್ಲ. ನಮಗೆ ಆಂತರಿಕವಾಗಿ ಏನು ಸೂಚನೆ ಬರುತ್ತೋ ನಾವು ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ. ಒಕ್ಕೂಟ ವ್ಯವಸ್ಥೆಗೆ ಇದು ವಿರುದ್ಧವಾಗಿದೆ. ರಾಜ್ಯಪಾಲರ ಈ ಒಂದು ನಡೆ ಏನಿದೆ ಅದು ಸಂಪೂರ್ಣವಾಗಿ ಸಂವಿಧಾನ ವಿರುದ್ಧ. ಸ್ವಾತಂತ್ರ್ಯ ಭಾರತದಲ್ಲಿ ಇದು ಮೊದಲ ಕೇಸ್ ಈ ರೀತಿ ಆಗಿರೋದು. ಅಡ್ವೊಕೇಟ್ ಅವರು ದೆಹಲಿಗೆ ಹೋಗಿದ್ದಾರೆ. ರಾಜ್ಯಪಾಲರು ಪೂರ್ತಿ ಭಾಷಣ ಮಾಡಿಲ್ಲ, ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪೊನ್ನಣ್ಣ ಹೇಳಿಕೆ ಕೊಟ್ಟಿರುವಂಥದ್ದು. ಆಂತರಿಕವಾಗಿ ನಮ್ಗೆ ಏನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಮಗೆ ಕೊಡ್ತಾರೋ ನಾವು ಅದನ್ನು ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಕಡೆ ನಿನ್ನೆ ಸದನದಲ್ಲಿ ಭಾರಿ ಹೈಡ್ರಾಮಾ ನಡೆದು ಹೋಯಿತು. ಎರಡೂ ಪಕ್ಷಗಳು ಸಂವಿಧಾನ ವಿರೋಧಿಯಾಗಿ ನಡೆದುಕೊಂಡಿದ್ದಾರೆ ಅಂತ ಈ ಪಕ್ಷ ಆ ಪಕ್ಷದ ಆರೋಪ ಮಾಡಿದ್ರೆ ಅವರು ಇವ್ರ ಮೇಲೆ ಆರೋಪ ಮಾಡಿಕೊಂಡೇ ಕಾಲ ಕಳೀತಾ ಇದ್ದಾರೆ. ಸದ್ಯಕ್ಕೆ ಮೊದಲ ದಿನದ ಸದನದಲ್ಲೇ ಅತಿ ದೊಡ್ಡ ಹೈಡ್ರಾಮಾ ನಡೆದು ಹೋಯಿತು. ನಿರೀಕ್ಷೆಗೂ ಮೀರಿದಂತಹ ಬೆಳವಣಿಗೆಗಳು ನಡೀತು. ಇವೆಲ್ಲದರ ಮಧ್ಯೆ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಒಂದು ಕಡೆ ಚರ್ಚೆ ನಡೀತಾ ಇರುವಂತಹ ಹೊರತಲ್ಲಿ ಈಗ ಕಾನೂನು ಸಲಹೆಗಾರ ಸೂಕ್ತ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ ಎನ್ನುವಂತಹ ಒಂದು ಸಣ್ಣ ಗ್ಲಿಂಪ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ಚರ್ಚೆಯನ್ನು ನಾವು ಪ್ರಾರಂಭ ಮಾಡಿಲ್ಲ. ಇದರ ಬಗ್ಗೆ ಆಂತರಿಕವಾಗಿ ಪಕ್ಷದಿಂದ ಮತ್ತು ನಮ್ಮ ವರಿಷ್ಠರಿಂದ ಏನು ಸೂಚನೆ ಬಂದಿಲ್ಲ. ವಿಷಯ ಅವ್ರು ಚರ್ಚೆ ಮಾಡಿ ಯಾವ ಥರ ನಿರ್ದೇಶನ ಕೊಡ್ತಾರೆ ಅದನ್ನು ಪಾಲನೆ ಮಾಡೋದು ನಾವು ಮಾಡ್ತೀವಿ. ಅಂದರೆ ಭಾಳ ಮುಖ್ಯವಾಗಿ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಅದು ಆರ್ಥಿಕವಾದಂಥ ಹೊರೆಯನ್ನು ಇರೋದ್ರಿಂದ ಇರ್ಬೋದು, ಇಲ್ಲ ನಮಗೆ ಬರಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಮತ್ತು ನಾವು ಆಯ್ಕೆ ನೇಮಕ ಮಾಡಿರುವಂಥ ರಾಜ್ಯಪಾಲರ ಮೂಲಕ ಸರ್ಕಾರಗಳಿಗೆ ತೊಂದರೆ ಕೊಡುವಂಥದ್ದಾಗ್ಬೋದು. ಎಲ್ಲವೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿರುತ್ತದೆ, ಸಂವಿಧಾನದ ವಿರುದ್ಧವಾಗಿರುತ್ತದೆ. ನಿನ್ನೆ ಮಾನ್ಯ ರಾಜ್ಯಪಾಲರ ನಡೆ ಕೂಡ ಅಸಂವಿಧಾನಿಕವಾದದ್ದು, ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದೆ. ಇಲ್ಲ, ನಾವು ರಾಜ್ಯಪಾಲರು ಬರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ನಿರ್ದೇಶನ ಆಗಿರುವಂಥದ್ದು. ಅಂಥದ್ದಾದಂಥ ಸಂದರ್ಭಗಳು ಕಂಡುಬಂದಲ್ಲಿ ನಾವು ಮಾನ್ಯ ಅಡ್ವೊಕೇಟ್ ಜನರಲ್ ಅವರನ್ನು ದೆಹಲಿಗೆ ಕಳಿಸಿ ಅಲ್ಲಿ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಾಜ್ಯವನ್ನು ಓಡೋದಕ್ಕೆ ತಯಾರನ್ನು ಮಾಡಿಕೊಂಡಿದ್ದರು. ಈಗ ರಾಜ್ಯಪಾಲರು ಬಂದಿದ್ದಾರೆ. ಕೋರ್ಟ್ನಲ್ಲಿ ಸದನದಲ್ಲಿ ತಮ್ಮ ಭಾಷಣವನ್ನು 2 ನಿಮಿಷದಲ್ಲಿ ಮುಗಿಸಿ ಹೋಗಿದ್ದಾರೆ. ಈಗ ಭಾಷಣವನ್ನು ಓದಿ ನಾವು ಅದನ್ನು ಈಗಾಗಲೇ ನಮ್ಮ ಸಭಾಧ್ಯಕ್ಷರ ಕಾರ್ಯದರ್ಶಿಗಳು ಸದನದ ಮುಂದೆ ಇಟ್ಟಿದ್ದಾರೆ.